ಎಲ್ರಿಗೂ ನಮಸ್ಕಾರ. ಸ್ಟಾಕ್ ಡಾಕ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಮ್ಮ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ತಿಳಿಸ್ಕೊಟ್ಟಿರೋ ಪ್ರಕಾರ ಇವತ್ತು ನಾವು ನಮ್ಮ ಒಂದು ಸ್ಟಾಕ್ ಡಾಕ್ಟರ್ಸ್ ಸ್ಟ್ರಾಟಜಿ ಬಿಲ್ಡರ್ ವೆಬ್ಸೈಟ್ ಬಗ್ಗೆ ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀವಿ. ಈ ಒಂದು ವೆಬ್ಸೈಟ್ನ ಮುಖಾಂತರ ಎಕ್ಸ್ಪೀರಿಯನ್ಸ್ ಟ್ರೇಡರ್ಸ್ಗಳಾಗಿರ್ಬೋದು, ನ್ಯೂ ಟ್ರೇಡರ್ಸ್ಗಳಾಗಿರ್ಬೋದು, ವಿತೌಟ್ ಎನಿ ಟೆನ್ಸ್ ಅವರ ಓನ್ ಸ್ಟ್ರಾಟಜಿ ಮುಖಾಂತರ ಟ್ರೇಡ್ ಮಾಡ್ತಾ ಹೋಗ್ಬೋದು. ಅವರು ಯಾವುದೇ ರೀತಿಯಾದಂತಹ ಯಾವುದೇ ಕಾಲ್ಸ್ಗಳಿಗೆ ವೆಯ್ಟ್ ಮಾಡದೆ ಅವರ ಓನ್ ಸ್ಟ್ರಾಟಜಿ ಮುಖಾಂತರ ಅವರೇ ಕಾಲ್ಸ್ನ ಕ್ರಿಯೇಟ್ ಮಾಡ್ಕೊಂಡು ಟ್ರೇಡ್ ಮಾಡ್ತಾ ಹೋಗ್ಬೋದು. ಈ ಒಂದು ವೆಬ್ಸೈಟ್ನ ಅಡ್ರೆಸ್ ಬಂದು www.stockdoctors.com. ಒನ್ಸ್ ನೀವು ಈ ಒಂದು ವೆಬ್ಸೈಟ್ಗೆ ಎಂಟ್ರಿ ಆದ ತಕ್ಷಣ ಇಲ್ಲಿ ನಿಮಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೇಳುತ್ತೆ. ಯೂಸರ್ ನೇಮ್ ಬಂದ್ಬಿಟ್ಟು ನಿಮಗೆ ಕೊಟ್ಟಿರುವಂಥ ಒಂದು ಯೂಸರ್ ನೇಮ್ ಹಾಕಿ, ಹಾಗೆ ನಿಮಗೆ ಕೊಟ್ಟಿರುವಂಥ ಒಂದು ಪಾಸ್ವರ್ಡ್ನ ಹಾಕಿ ಲಾಗಿನ್ ಆದ ತಕ್ಷಣ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಈ ಒಂದು ಪೇಜಲ್ಲಿ ನೋಡ್ಬೋದು, ಫಸ್ಟ್ ನಿಮಗೆ ಸೆಲೆಕ್ಟ್ ಕ್ಯಾಟಗರಿ. ನೀವು ಸ್ಟಾಕ್ಸಲ್ಲಿ ಟ್ರೇಡ್ ಮಾಡ್ತೀರಾ, ಇಂಡೆಕ್ಸಲ್ಲಿ ಟ್ರೇಡ್ ಮಾಡ್ತೀರಾ. ಸ್ಟಾಕ್ಸಲ್ಲಿ ನಿಮ್ಗೆ ಆಲ್ಮೋಸ್ಟ್ ಆಲ್ F&O ಸ್ಟಾಕ್ಸ್ಗಳನ್ನ ನಾವು ಇಲ್ಲಿ ಆ್ಯಡ್ ಮಾಡಿದ್ದೀವಿ. ಹಾಗೆ ಇಂಡೆಕ್ಸಲ್ಲಿ ನಿಮಗೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಕೂಡ ಇದರಲ್ಲಿ ಇರುತ್ತೆ. ನೀವು ಇವಾಗ ಸ್ಟಾಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ AVB, ACC, ಇನ್ಫಿ, PVR, UPL ಈ ಥರ 1 by 1 ಸ್ಟಾಕ್ಸ್ಗಳನ್ನ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಅಥವಾ ಬೇಡ ನಾನು ಎಲ್ಲ ಸ್ಟಾಕ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನು ಇವಾಗ AVB, ACC, ಇನ್ಫಿ, PVR, ಅಲ್ಟ್ರಾಟೆಕ್, SBI ಲೈಫ್, ಸೊ ಈ ಒಂದು ಸ್ಟಾಕ್ಸ್ಗಳನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಹಾಗೆ ಟೈಮ್ ಫ್ರೇಮ್ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಹೇಗೆ ಒಂದು ಟ್ರೇಡಿಂಗ್ ವ್ಯೂವಲ್ಲಿ ನಮಗೆ ಡಿಫ್ರೆಂಟ್ ಆಗಿರುವಂಥ ಟೈಮ್ ಫ್ರೇಮ್ಗಳಿದೆ, ಆ ಒಂದು ಟೈಮ್ ಫ್ರೇಮ್ ಕೂಡ ನಾವು ಇಲ್ಲಿ ಆ್ಯಡ್ ಮಾಡಿದ್ದೀವಿ. ಇಲ್ಲಿ ನೀವು ನಿಮ್ಮ ಫೇವ್ರೇಟ್ ಟೈಮ್ ಫ್ರೇಮ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಬೋದು. ನಿಮಗೆ 1 ಮಿನಿಟಿಂದ ಹಿಡಿದು ಡೈಲಿ ಟೈಮ್ ಫ್ರೇಮ್ ತನಕ ಇಲ್ಲಿ ನಿಮಗೆ ಸಿಗತ್ತೆ. ನೀವು ಡೇ ಟ್ರೇಡರ್ ಆದರೆ ನೀವು 1 ಮಿನಿಟ್ ಟೈಮ್ ಫ್ರೇಮ್ನ ಸೆಲೆಕ್ಟ್ ಮಾಡ್ಕೋಬೋದು. 5 ಮಿನಿಟ್ಸ್, 15 ಮಿನಿಟ್ಸ್, ಈವನ್ 45 ಮಿನಿಟ್ಸ್ ಆಲ್ಸೋ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನೀವು ಇನ್ವೆಸ್ಟರ್ ಅಥವಾ ಸ್ವಿಂಗ್ ಟ್ರೇಡರ್ ಆದರೆ ನೀವು 15 ಮಿನಿಟ್ಸಿಂದ ಹಿಡಿದು 45 ಮಿನಿಟ್ಸ್ ಮತ್ತು ಡೈಲಿ ಟೈಮ್ ಫ್ರೇಮ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾವು ಡೇ ಟ್ರೇಡರ್ ಆಗಿರೋದ್ರಿಂದ ನಾವು 15 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಟ್ರೇಡ್ ಮಾಡೋದು. ನಾನು ಎಕ್ಸಾಂಪಲ್ಗೆ ಇಲ್ಲಿ ನಾನು 15 ಮಿನಿಟ್ಸ್ ಟೈಮ್ ಫ್ರೇಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಮ್ಮ ಒಂದು ಫೇವ್ರೇಟ್ ಸ್ಟ್ರಾಟಜಿ ಎಲ್ರಿಗೂ ಗೊತ್ತಿದೆ, ಸಪ್ಲೈ ಮತ್ತು ಡಿಮ್ಯಾಂಡ್ ಸ್ಟ್ರಾಟಜಿ. ಸೊ ಆ ಒಂದು ಸ್ಟ್ರಾಟಜಿನ ನಾವು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ನಾನು ಫಸ್ಟ್ ಹೇಳ್ಬಿಡ್ತೀನಿ ಸಪ್ಲೈ ಡಿಮ್ಯಾಂಡ್ ಝೋನ್ ಸ್ಟ್ರಾಟಜಿ ಹೇಗೆ ವರ್ಕ್ ಆಗುತ್ತೆ ಅಂತ. ನೀವು ಬೇಕಾದ್ರೆ ಇದ್ರ ಮುಖಾಂತರ ನೀವು ಟ್ರೇಡ್ ಮಾಡ್ಬೋದು. ಯಾವುದೇ ಒಂದು ಕ್ಯಾಂಡಲ್ ಸ್ಟಿಕ್ಕಲ್ಲಿ ದ ಫಸ್ಟ್ ಕ್ಯಾಂಡ್ಲು ಬಂದ್ಬಿಟ್ಟು ನಿಮಗೆ ಬೇಸ್ ಕ್ಯಾಂಡಲ್ ಆಗಿರುತ್ತೆ. ಈ ಥರ ಒಂದು ಸ್ಮಾಲ್ ಕ್ಯಾಂಡಲ್ ಕ್ರಿಯೇಟ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಕ್ಯಾಂಡಲ್ ಬಂದ್ಬಿಟ್ಟು ನಿಮಗೆ ಒಂದು ರ್ಯಾಲಿ ಕ್ಯಾಂಡಲ್ ಆಗಿರುತ್ತೆ. ಸೊ ಇದನ್ನ ನಾವು ಸಪ್ಲೈ ಝೋನ್ ಅಂತ ಕರಿತೀವಿ. ಈ ಒಂದು ಬೇಸ್ ಕ್ಯಾಂಡಲ್ ಇಟ್ ಕ್ಯಾನ್ ಬಿ ರೆಡ್ ಆಗಿರ್ಬೋದು ಅಥವಾ ಗ್ರೀನ್ ಆಗಿರ್ಬೋದು. ಬಟ್ ನೀವು ಸೆಲ್ ಸೈಡ್ ಹೋಗ್ತೀರಾ ಅಂದರೆ ನೆಕ್ಸ್ಟ್ ರ್ಯಾಲಿ ಕ್ಯಾಂಡಲ್ ಶುಡ್ ಬಿ ರೆಡ್ ಆಗಿರಬೇಕು, ಅಂದರೆ ಸೆಲ್ಲರ್ ಕ್ಯಾಂಡಲ್ ಆಗಿರಬೇಕು. ಸೊ ಆವಾಗ ಇದನ್ನು ನಾವು ಸಪ್ಲೈ ಝೋನ್ ಅಂತ ಕರಿತೀವಿ. ಸೊ ಹಾಗೆ ನೀವೊಂದು ಡಿಮ್ಯಾಂಡ್ ಝೋನ್ ಹುಡುಕ್ತೀರಾ ಅಂದರೆ ದ ಫಸ್ಟ್ ಬೇಸ್ ಕ್ಯಾಂಡಲ್ ಗ್ರೀನ್ ಅಥವಾ ರೆಡ್ ಆಗಿರ್ಬೋದು. ಇಲ್ಲಿ ನಾವು ನಮಗೆ ಬೇಕಾಗಿರುವಂತೆ ವೈಟ್ನ ಗ್ರೀನ್ ಕ್ಯಾಂಡಲ್ ಹಾಗೆ ಯೆಲ್ಲೋನ ರೆಡ್ ಕ್ಯಾಂಡಲ್ ಆಗಿ ನಾವು ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಸೊ ಇದು ನಿಮಗೆ ಬೇಸ್ ಕ್ಯಾಂಡಲ್ ರೆಡ್ ಆಗಿರ್ಬೋದು ಅಥವಾ ಗ್ರೀನ್ ಆಗಿರ್ಬೋದು. ಹಾಗೆ
ನೆಕ್ಸ್ಟ್ ಕ್ಯಾಂಡಲ್ ರ್ಯಾಲಿ ಕ್ಯಾಂಡಲ್ ಆಲ್ವೇಸ್ ನಿಮಗೆ ಗ್ರೀನ್ ಕ್ಯಾಂಡಲ್ ಆಗಿರಬೇಕು. ಸೊ ಆವಾಗ ಇದು ಒಂದು ಪರ್ಫೆಕ್ಟ್ ಡಿಮ್ಯಾಂಡ್ ಝೋನ್ ಆಗುತ್ತೆ. ಹಾಗೆ ಈ ಒಂದು ರ್ಯಾಲಿ ಕ್ಯಾಂಡಲ್ ಪ್ರೀವಿಯಸ್ ಎಲ್ಲ ಹೈಗಳನ್ನು ಕೂಡ ಆಲ್ಮೋಸ್ಟ್ ಒಂದು 5 ಕ್ಯಾಂಡಲ್ಸ್ ಹೈ ಕೂಡ ಅದು ಬ್ರೇಕ್ ಮಾಡಿರಬೇಕು. ಆವಾಗ ಇದು ಒಂದು ಪರ್ಫೆಕ್ಟ್ ಡಿಮ್ಯಾಂಡ್ ಝೋನ್ ಆಗಿ ಇರುತ್ತೆ. ಸೊ ಈ ಒಂದು ಸ್ಟ್ರಾಟಜಿನ ಬೇಸ್ ಇಟ್ಕೊಂಡು ನಾವು ನಮ್ಮ ಒಂದು ವೆಬ್ಸೈಟಲ್ಲೇ ಆ್ಯಡ್ ಮಾಡಿದ್ದೀವಿ. ಈ ಒಂದು ರೂಲ್ಸ್ನ ಇಟ್ಕೊಂಡು ನಮ್ಮ ಒಂದು ವೆಬ್ಸೈಟಲ್ಲಿ ಆ್ಯಡ್ ಮಾಡಿದ್ದೀವಿ. ಆ ಒಂದು ಸ್ಟ್ರಾಟಜಿನ ನಾನು ಇಲ್ಲಿ ಇವಾಗ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಇನ್ವೆಸ್ಟ್ಮೆಂಟ್ ಒಂದು 5 ಲ್ಯಾಕ್ ಇರುತ್ತೆ. ಹಾಗೆ ನಿಮ್ಮ ರಿಸ್ಕ್ 5 ಲ್ಯಾಕಿಗೆ 1% ನಿಮ್ಮ ರಿಸ್ಕ್ ಇರುತ್ತೆ. ಹಾಗೆ ನಿಮ್ಮ ರಿವಾರ್ಡ್ 2% ಇರುತ್ತೆ ಅಂದ್ಕೊಳ್ಳಿ. ಆವಾಗ ನಿಮ್ಮ ಒಂದು ರಿಸ್ಕ್ ಬಂದ್ಬಿಟ್ಟು 5,000 ರುಪೀಸ್ ಇರುತ್ತೆ, ನಿಮ್ಮ ರಿವಾರ್ಡ್ ಬಂದ್ಬಿಟ್ಟು 10,000 ರುಪೀಸ್ ಇರುತ್ತೆ. ಈ ಒಂದು ರಿಸ್ಕ್ ರಿವಾರ್ಡ್ ಇಲ್ಲದೆ ಯಾವುದೇ ಟ್ರೇಡರ್ ಕೂಡ ಟ್ರೇಡ್ ಮಾಡೋಕ್ಕೆ ಹೋಗಬಾರ್ದು. ಸೊ ಇದನ್ನು ಕೂಡ ನಾವು ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಮ್ಮ ಒಂದು ವೆಬ್ಸೈಟಲ್ಲೇ ಆ್ಯಡ್ ಮಾಡಿದ್ದೀವಿ. ಎಕ್ಸಾಂಪಲ್, ನನ್ನ ಒಂದು ರಿಸ್ಕ್ 5,000 ತೊಗೊಳಕ್ಕೆ ನಾನು ರೆಡಿ ಇದ್ದೀನಿ ಅವತ್ತು, ಬಟ್ ನನ್ನ ರಿವಾರ್ಡ್ ಶುಡ್ ಬಿ 3% ಅಂತ ಅಂದರೆ ನನ್ನ ರಿವಾರ್ಡ್ ಬಂದ್ಬಿಟ್ಟು 15,000 ರುಪೀಸ್ ಆಗುತ್ತೆ. ಹಾಗೆ ನನ್ನ ರಿಸ್ಕ್ ಬಂದ್ಬಿಟ್ಟು 5,000 ರುಪೀಸ್ ಆಗುತ್ತೆ. ಓಕೆನಾ? ಬೇಸ್ಡ್ ಆನ್ ದಿಸ್ ನಮ್ಮ ಒಂದು ವೆಬ್ಸೈಟ್ ನಿಮಗೆ ಕಾಲ್ಸ್ನ ಕ್ರಿಯೇಟ್ ಮಾಡುತ್ತೆ. ಇದು ನಿಮ್ಮದೇ ಒಂದು ಸ್ಟ್ರಾಟಜಿ ಅಂದ್ಕೊಳ್ಳಿ. ನಿಮ್ಮ ಒಂದು ಸ್ಟ್ರಾಟಜಿನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಒಂದು ಸ್ಟಾಕ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಟೈಮ್ ಫ್ರೇಮ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ರಿಸ್ಕ್, ಇನ್ವೆಸ್ಟ್ಮೆಂಟ್, ರಿವಾರ್ಡ್ ಎಲ್ಲನೂ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಬೇಸ್ಡ್ ಆನ್ ಆಲ್ ದಿ ಸೆಲೆಕ್ಷನ್ಸ್ ನಿಮ್ಮ ಒಂದು ಕಾಲ್ಸ್ ಇಲ್ಲಿ ಕ್ರಿಯೇಟ್ ಆಗಿದೆ. ಓಕೆನಾ? ಸೊ ಇಲ್ಲಿ ನೋಡ್ಬೋದು 25th ACC ಸೆಲ್ ಅಟ್ 2155 ಅಂದರೆ 11:15ಗೆ ಇದು ಸೆಲ್ ಮಾಡು ಅಂತ ತೋರಿಸ್ತಿದೆ. ನಾನು ACCಗೆ ಹೋಗ್ತೀನಿ. 25th 11:15. ಸೊ ಎಂಟ್ರಿ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಓಕೆ. ಸೊ ಎಂಟ್ರಿ ಪ್ರೈಸ್ ಬಂದ್ಬಿಟ್ಟು ನಿಮಗೆ 2154.40. ಹಾಗೆ ಸ್ಟಾಪ್ ಲಾಸ್ ಬಂದ್ಬಿಟ್ಟು 2159.45. ಸೊ ಡಿಫ್ರೆನ್ಸ್ ಏನಿದೆ ನೋಡೋಣ ಬಿಟ್ವೀನ್ ಸ್ಟಾಪ್ ಲಾಸ್ ಆ್ಯಂಡ್ ಟಾರ್ಗೆಟ್, ಸ್ಟಾಪ್ ಲಾಸ್ ಆ್ಯಂಡ್ ಎಂಟ್ರಿ ಪ್ರೈಸ್. $2155 minus 2159.45. ಸೊ 4.45. ಎಷ್ಟು ಕ್ವಾಂಟಿಟಿ ತೊಗೊಳಕ್ಕೆ ಹೇಳಿದೆ ಇದು? 4.45 ಇಂಟು 1124. ಸೊ ನೋಡ್ಬೋದು ನಿಮ್ಮ ಒಂದು ರಿಸ್ಕ್ ಬಂದು 5,000 ಆ್ಯಸ್ ಪರ್ ನಮ್ಮ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ. ಹಾಗೆ ರಿವಾರ್ಡ್ ಟಾರ್ಗೆಟ್ ಪ್ರೈಸ್ ಬಂದು 2141. ಸೊ ಟಾರ್ಗೆಟ್ ಬಂದು 2141, 2155 minus 2141.65, 13.35 into 1124. ಸೊ 15,000 ರುಪೀಸ್ ನಿಮಗೆ ಪ್ರಾಫಿಟ್. ಸೊ ಆ್ಯಸ್ ಪರ್ ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ನಿಮ್ಮ ರಿವಾರ್ಡ್ ಮತ್ತು ಪ್ರಾಫಿಟ್ ಇಲ್ಲಿ ಬಂದಿದೆ. ಸೊ ಇಲ್ಲಿ ನೋಡ್ಬೋದು, ಇದು ಸ್ಟಾಪ್ ಲಾಸ್ ಹಿಟ್ಟಾಗದೆ ನಿಮಗೆ ಮಾರ್ಕೆಟ್ ಕರೆಕ್ಟಾಗಿ ಒಂದು ಸಪ್ಲೈ ಝೋನ್ ಹತ್ರ ಬಂದು ಡೌನ್ ಆಗಿದೆ, ನಿಮಗೆ ಪ್ರಾಫಿಟ್ ಆಗಿದೆ. ಇಲ್ಲಿ 15,000 ರುಪೀಸ್ ಪ್ರಾಫಿಟ್ ಆಗಿದೆ. ಸೊ ಹಾಗೆ ಇನ್ಫಿ 10:45ಗೆ ಬೈ ಮಾಡಿ ಅಂತ ಹೇಳಿದೆ. ಅದು 25th. ಇನ್ಫಿ ಬೈ ಮಾಡಿ ಅಂತ ಹೇಳಿದೆ. ಪ್ರೈಸ್ ಬಂದು ಯಾವ ಟೈಮ್ಗೆ 10:45.
ಓಕೆ 1040 ಬೈ ಮಾಡಿ ಅಂದಿದೆ. ಸ್ಟಾಪ್ ಲಾಸ್ ಬಂದು ಹಾಗೆ ಟಾರ್ಗೆಟ್ ಬಂದು ಓಕೆ. ಸೊ ನೋಡ್ಬೋದು ಮಾರ್ಕೆಟಲ್ಲಿ ಡಿಮ್ಯಾಂಡ್ ಝೋನ್ ಕ್ರಿಯೇಟ್ ಆಗಿದೆ. ಈ ಒಂದು ಪ್ಲೇಸಲ್ಲೇ ನಿಮಗೆ ಬೈ ಮಾಡಿ ಅಂದಿದೆ. ನೆಕ್ಸ್ಟ್ ಟೈಮ್ ಮಾರ್ಕೆಟಲ್ಲಿ ಬಂದು ನಿಮಗೆ ಒಂದು ಟಾರ್ಗೆಟ್ ರೀಚ್ ಆಗಿದೆ. ಓಕೆನಾ? ಸೊ ಹಾಗಾಗಿ ಈ ಒಂದು ನಿಮ್ಮ ಒಂದು ಫೇವ್ರೇಟ್ ಸ್ಟ್ರಾಟಜಿ ಯಾವುದೇ ಇರ್ಬೋದು, ಆ ಒಂದು ಸ್ಟ್ರಾಟಜಿ ಮುಖಾಂತರ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಟ್ರೇಡ್ ಮಾಡ್ತಾ ಹೋಗ್ಬೋದು. ನೀವು ಇಲ್ಲಿ 45 ಟೈಮ್ ಫ್ರೇಮ್ನ ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡ್ಕೊಂಡು ನೀವು ಜಸ್ಟ್ ರಿಫ್ರೆಶ್ ಕೊಟ್ಟರೆ ಸಾಕು, ನಿಮ್ಮ ಒಂದು ಕಾಲ್ಸ್ ಆಟೋಮೆಟಿಕ್ಕಾಗಿ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ನೋಡ್ಬೋದು ಆಟೋಮೆಟಿಕ್ಕಾಗಿ ನಿಮಗೆ 45 ಮಿನಿಟ್ಸಲ್ಲೇ ಒಂದು ಕಾಲ್ಸ್ ಕ್ರಿಯೇಟ್ ಆಗುತ್ತೆ. ಆ ಒಂದು ಟೈಮ್ ಫ್ರೇಮಲ್ಲಿ ನಿಮಗೆ ಒಂದು ಕಾಲ್ಸ್ ಕ್ರಿಯೇಟ್ ಆಗಿದೆ. ಸೊ ಇಲ್ಲೂ ಕೂಡ ನಿಮಗೆ 7208 AVB. ಓಕೆ 915 ಸ್ಟಾಪ್ ಲಾಸ್, ಇದು ಸ್ಟಾಪ್ ಲಾಸ್, ಟಾರ್ಗೆಟ್. ಓಕೆ, ಸೊ ಇದು ಮಾರ್ಕೆಟ್ ಇಲ್ಲಿಂದ ನಿಮಗೆ ಸಿಗ್ನಲ್, ಈ ಒಂದು ನಮ್ಮ ಒಂದು ಸಿಗ್ನಲಿಂದ ತಗೊಂಡಿದೆ, ಬಟ್ ಇನ್ನು ಟಾರ್ಗೆಟ್ ರೀಚ್ ಆಗಿಲ್ಲ. ಬಟ್ ಆಲ್ಮೋಸ್ಟ್ ನಿಮಗೆ 268 ಪಾಯಿಂಟ್ಸ್ ಕೊಟ್ಟಿದೆ. ಸೊ ಈ ಥರ ನಿಮ್ಮ ಯಾವುದೇ ಸ್ಟ್ರಾಟಜಿಗಳಿರ್ಬೋದು ನೀವು ನಮ್ಗೆ ಕೊಟ್ಟರೆ ನಮ್ಮ ಒಂದು ವೆಬ್ಸೈಟಲ್ಲಿ ಹಾಕ್ಬಿಟ್ಟು ನಾವು ನಿಮಗೆ ಕಾಲ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋ ಥರ ಮಾಡಿಕೊಡ್ತೀವಿ. ಹಾಗೆ ಇಲ್ಲಿ ಹೇಗೆ ನಾವು ಒಂದು www.stockdoctors.com ಅಂತ ನಾವು ಮಾಡಿದ್ದೀವೋ, ಬಟ್ ನಿಮ್ಮ ಒಂದು ಓನ್ ವೆಬ್ಸೈಟ್ ಕೂಡ ನಾವು ಇಲ್ಲಿ ಮಾಡಿಕೊಡ್ತೀವಿ.